ಕಳೆದ 2.5 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಅಧಿವೇಶನಗಳನ್ನು ಬಿಲ್ ಪಾಸ್ ಮಾಡ್ಕೊಳ್ಳೋಕ್ಕೆ ಮಾಡ್ತಾ ಇದ್ದಾರೆ. ಈ ಬಾರಿನೂ ಕೂಡ ಸುಮಾರು 30 ಬಿಲ್ಗಳು ಪಾಸ್ ಮಾಡೋಕ್ಕೆ ಬಂದಿದ್ದಾರೆ. ಇದನ್ನೆಲ್ಲ ಬೆಂಗಳೂರಲ್ಲೇ ಮಾಡ್ಕೊಬೋದಾಯಿತು. ಉತ್ತರ ಕರ್ನಾಟಕಕ್ಕೆ ಏನಾದರೂ ಅವಶ್ಯಕತೆ ಇದ್ದರೆ, ಅಭಿವೃದ್ಧಿಗೆ ಇದ್ದರೆ ಆ ಥರದ ಬಿಲ್ಲನ್ನು ಮಾಡಲಿ. ಅದು ಬಿಟ್ಟು ಬಿಲ್ಗಳು ಪಾಸ್ ಮಾಡೋಕ್ಕೋಸ್ಕರನೇ 3-4 ದಿನ ಇವರು ಟೈಮ್ ತಗೊಂಡ್ರೆ ಅಧಿವೇಶನದಲ್ಲಿ ಏನು ಚರ್ಚೆ ಮಾಡ್ತೀರಾ? ಉತ್ತರ ಕರ್ನಾಟಕ ಕಳೆದ 2 ಅಧಿವೇಶನದಲ್ಲಿ ಭರಪೂರವಾದಂಥ ಭರವಸೆಗಳನ್ನು ಸಿಎಂ ಅವರು ಕೊಟ್ಟಿದ್ದಾರೆ. ಕೆಲವು 6 ತಿಂಗಳು 1 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತ. ಇನ್ನು ಯಾವುದು ಮಾಡೇ ಇಲ್ಲ, ಕಂಪ್ಲೀಟೇ ಮಾಡಲಿಲ್ಲ. ಅಂದರೆ ಕಾಟಾಚಾರಕ್ಕೆ ಇಲ್ಲಿ ಅಧಿವೇಶನ ನಡೆಸುವಂತ ಕೆಲಸ ಮಾಡ್ತಾರೆ. ಇದರ ವಿರುದ್ಧ ನಾವು ನಾಳೆ ದೊಡ್ಡ ಮಟ್ಟದಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಜನ ರೈತರ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀರಿ. ಉತ್ತರ ಕರ್ನಾಟಕಕ್ಕೆ ಆಗಿರೋ ಅನ್ಯಾಯ, ಕಬ್ಬು ಬೆಳೆಗಾರರಿಗೆ ಆಗಿರೋ ಅನ್ಯಾಯ, ಸಾಗುವಳಿ ಜಮೀನನ್ನು ಕೊಡದೆ ಸತಾಯಿಸ್ತಾ ಇರತಕ್ಕಂಥ ಸರ್ಕಾರ, ಈ ಎಲ್ಲ ರೈತ ವಿರೋಧಿಯಾದಂಥ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು ಈ ವಿಚಾರಗಳನ್ನು ಇಟ್ಟುಕೊಂಡು ನಾಳೆ ವಿಕಾಸಸೌಧದ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾಳೆ ನಾವು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರು, ನಮ್ಮೆಲ್ಲ ಮುಖಂಡರುಗಳು ಕೂಡ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಬಿಜೆಪಿಯವರಿಗೆ ರೈತರ ಜೊತೆ ಪ್ರತಿಭಟನೆ ಮಾಡುವಂತ ನೈತಿಕ ಹಕ್ಕಿಲ್ಲ. ಯಾಕೆಂದ್ರೆ ದೆಹಲಿಯಲ್ಲಿ ಸುಮಾರು 700 ಜನ ರೈತರ ಸಂಘಟನೆ ಒಂದು ಕುಟುಂಬವನ್ನು ಭೇಟಿ ಮಾಡೋ ಕೆಲಸ ಮಾಡಲಿಲ್ಲ. ನಿಮ್ಮ ಪ್ರತಿಭಟನೆಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ 2,400 ಜನ ರೈತರು 2.5 ವರ್ಷದಲ್ಲಿ ತೀರ್ಕೊಂಡಿದ್ದಾರಲ್ಲ, ಇದಕ್ಕೇನು ಹೇಳ್ತಾರೆ ಕಾಂಗ್ರೆಸ್ ಅವರು? ಅವ್ರ ಮಾನ ಮರ್ಯಾದೆ ಇದ್ರೆ ಫಸ್ಟ್ ಅವರ ತಟ್ಟೆಯಲ್ಲಿ ಬಿದ್ದಿರೋಂತಹ ಹೆಗ್ಗಣನ ನೋಡಬೇಕು, ಬೇರೆಯವ್ರ ತೊಟ್ಟೆಯಲ್ಲಿ ನೊಣ ಬಿದ್ದಿರೋದನ್ನೆಲ್ಲ ನೋಡೋದು. ಅವ್ರೇನು ಮಾಡಿದ್ದಾರೆ, ರೈತರಿಗೆ ಏನು ಕೊಟ್ಟಿದ್ದಾರೆ? ಯಡಿಯೂರಪ್ಪ ಇದ್ದಾಗ 4,000 ರೂಪಾಯಿ ಪ್ರತಿ ವರ್ಷ ರೈತರಿಗೆ ಹಣ ಕೊಡ್ತಾ ಇದ್ರು, ಪ್ರತಿ ವರ್ಷನೂ ಕೂಡ. ಮೋದಿಯವರು 6,000 ಕೊಡ್ತಾ ಇದ್ರು. ಈ ಮನೆಯಾಳ ಸರ್ಕಾರ ಬಂದ ಮೇಲೆ ಅದನ್ನು ಕಟ್ ಮಾಡಿಬಿಟ್ರಲ್ಲ. ನಿಮಗೇನಿದೆ ನೈತಿಕ ಅಧಿಕಾರ? ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಬೇಕು ಅಂತ ಬಸವರಾಜ ಬೊಮ್ಮಾಯಿಯವರು ವಿದ್ಯಾನಿಧಿಯನ್ನ ಕೊಟ್ಟರು, ಅದಕ್ಕೂ ಕಲ್ಲಾಕಿದ್ರಲ್ಲ. ನಿಮಗೆ ಯೋಗ್ಯತೆ ಇದೆಯಾ ರೈತರ ಬಗ್ಗೆ ಮಾತಾಡಕ್ಕೆ? ಏನು ಯೋಗ್ಯತೆ ಇದೆ ನಿಮಗೆ? ರೈತರ ಯೋಜನೆಗಳೆಲ್ಲ ಹಾಳು ಮಾಡಿಬಿಟ್ರಿ ನೀವು. ಇವತ್ತು ಗೇಟು ಗೇಟು ಮುರಿದೋಗಿ ವರ್ಷ ಆಯಿತು. ನಾನು 3 ಬಾರಿ ಭೇಟಿ ಮಾಡಿದ್ದೀನಿ. ಅವ್ರಿಗೆ ಬಿಲ್ ಕೊಡೋಕ್ಕೂ ಇನ್ನೂ ಯೋಗ್ಯತೆ ಇಲ್ಲ. 21 ಕೋಟಿ ಬಿಲ್ಲು ಏನೋ 12 ಕೋಟಿ ಸಬ್ಮಿಟ್ ಮಾಡಿದ್ದಾರೆ, ಬಿಲ್ ಕೊಡೋಕ್ಕೂ ಯೋಗ್ಯತೆ ಇಲ್ಲ. ಅಷ್ಟು ಪಾಪರ ಹೊಟ್ಟಿದೆ ಸರ್ಕಾರ. ಒಂದ್ ಕಡೆ ರೈತರ ಆತ್ಮಹತ್ಯೆಗಳು, ಇನ್ನೊಂದು ಕಡೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಒಂಥರ ಜಾಲಿ ಮೂಡಲ್ಲಿದೆ. ನಾಟಿ ಕೋಳಿ ಎಲ್ಲಿ ಸಿಗ್ತೈತೆ, ಇಡ್ಲಿ ಸಾಂಬಾರ್ ಎಲ್ಲಿ ಸಿಗ್ತೈತೆ, ಬಿರಿಯಾನಿ ಎಲ್ಲಿ ಸಿಗ್ತೈತೆ? ಇದು ಸರ್ಕಾರನ? 3 ದಿನ 4 ದಿನ ನೀವು ಈ ಮಜಾ ಮಾಡೋದ್ರಲ್ಲೇ ಕಳೀತಾ ಇದ್ದೀರ. GST ಮೀಟಿಂಗ್ ಹೋಗಿ ಕೇಂದ್ರದಲ್ಲಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಇಷ್ಟು ಹಣ ಬರಬೇಕು ಅಂತ ಹೇಳಕ್ಕೆ ಮುಖ್ಯಮಂತ್ರಿ ಕೈಲಿ ಇದುವರೆಗೂ ಆಗಿಲ್ಲ. ತಿಂಡಿ ತಿನ್ನಕ್ಕೆ ಮಾತ್ರ 4 ಗಂಟೆ ಕಳೀತಾರೆ. ಅಲ್ಲಿ ಪ್ರಧಾನಮಂತ್ರಿ ಮೀಟಿಂಗ್ಗೆ ಹೋಗಕ್ಕೆ ಇವರಿಗೆ ಯೋಗ್ಯತೆ ಇಲ್ಲ. ಯಾವ ದೃಷ್ಟಿ ಇಟ್ಕೊಂಡು ಕೇಂದ್ರ ಸರ್ಕಾರದ ಮೇಲೆ ಆಪಾದನೆಯನ್ನ ಮಾಡ್ತಾ ಇದ್ದಾರೆ?